ಎಷ್ಟೇ ಕಷ್ಟ ಆದ್ರೂ ನಮ್ಗೆ ಯಾವ ತರ ಅಂತ ನಮ್ಮಮ್ಮ ಇದ್ದಾಗಿಂದ ಲೈಟ್ ಇಲ್ಲ ಅನ್ನೋದೊಂದು ಬಿಟ್ರೆ ಇನ್ನೆಲ್ಲದಲ್ಲೂ ಚೆನ್ನಾಗಿ ನೋಡ್ಕೊಂಡವ್ರು ನಮ್ಮಮ್ಮ. ಏನಕ್ಕಂತಂದ್ರೆ ಒಂದು ಅವ್ರಿಗೆ ಊಟ ಇಲ್ಲ ಅಂತ ಅಂದಿದ್ರು ನಮ್ಗೆ ಫಸ್ಟ್ ಊಟ ಹಾಕ್ಬಿಟ್ಟು ಮಿಕ್ಕಿದ್ರೆ ಊಟ ತಿಂತಿದ್ರು ಅವರು. ಆಯ್ತಾ, ಒಂದ್ಸಲ ನನ್ಗೆ ಇವಾಗ ನೆನಪಾಗತ್ತೆ, ಅವಾಗೇನೋ ಅಷ್ಟು ಬುದ್ಧಿ ಇರ್ತಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಗೆ, ಅವಾಗೇನೋ ಅನ್ಸ್ತಿರ್ಲಿಲ್ಲ. ಇವಾಗ ಅದೆಲ್ಲ ನೆನ್ಪು ಮಾಡ್ಕೊಂಡ್ರೆ ಅಮ್ಮ ಹೆಂಗಂದ್ರೆ ಬಿಳಿ ಅನ್ನಕ್ಕೆ ನೀರು ಹಾಕೊಂಡು ಕಲ್ಸ್ಕೊಂಡು ತಿಂದಿರೋದು ನೋಡಿದೀನಿ. ಮತ್ತೆ ಒಂದ್ ಚೊಂಬಲ್ಲಿ ನೀರು ಕುಡ್ಬಿಟ್ಟು ಮಲಗಿದ್ದಾರೆ. ನಮ್ಗೂ ಊಟ ಕೊಟ್ಬಿಟ್ಟು ಅವರು ಬರೀ ಒಂದ್ ಚೊಂಬಲ್ಲಿ ನೀರು ಕುಡ್ದು ಮಲಗಿರೋದು, ಆ ಥರ ಎಲ್ಲ ಬೆಳೆಸಿದ್ದಾರೆ ನಮ್ಮನ್ನ. ಸೊ ಅದೊಂಥರ ಬೇಜಾರಾಗುತ್ತೆ, ಏನಕ್ಕಂದ್ರೆ ನಾವು ಹುಟ್ಟು ಬೆಳೆದಂಥ ಮನೆ ಈ ಥರ ಆಗಿರೋದು. ಐ ಆಮ್ ಆಲ್ಸೋ CEO. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಸೊ ಇವತ್ತು ಅದು ನೋಡ್ತಾ ಇರ್ಬೋದು ನೀವು, ಟ್ರೈನ್ ಕಾಣಿಸ್ತಿದೆ. ಸೊ ಹೌದು, ಇವತ್ತು ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಏನಕ್ಕಪ್ಪ ಬಂದಿದ್ದೀನಿ ಅಂತ ಹೇಳಿದ್ರೆ, ಸುಮಾರು ಜನ ಕೇಳ್ತಾ ಇದ್ರಿ ನಿಮ್ಮ ಬಗ್ಗೆ ಹೇಳಿ ಸರ್, ನೀವು ಹುಟ್ಟು ಬೆಳೆದಿದ್ದೆ ಯಾವ ಊರು, ಅದೆಲ್ಲ ಅದ್ರ ಬಗ್ಗೆ ಹೇಳಿ, ನಿಮ್ಮ ಬಗ್ಗೆ ಹೇಳಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಮತ್ತು ನಂಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಸ್ವಲ್ಪ ಟೆನ್ಷನ್ಗಳು ಜಾಸ್ತಿ ಆಗಿರೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಮೈಸೂರಿಗೆ ಹೋಗ್ಬೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೈಸೂರಿಗೆ ಹೋಗ್ಬಿಟ್ಟು ನಾನು ಹುಟ್ಟು ಬೆಳೆದಂಥ ಜಾಗ, ಮನೆ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ ವಿಡಿಯೋದಲ್ಲಿ, ಏನಪ್ಪ ಅಂತ ಹೇಳಿದ್ರೆ ಡ್ಯೂಟಿ ಮಾಡ್ತಿಲ್ವಾ ಸರ್, ಡ್ಯೂಟಿ ಮಾಡಲ್ಲ ಅಂತ ನೀವು. ಸೊ ಡ್ಯೂಟಿ ಮಾಡ್ತೀನಿ, ಅರ್ನಿಂಗ್ ರಿಲೇಟೆಡ್ ವೀಡಿಯೋಸು ಬರುತ್ತೆ. ಸೊ 15ನೇ ತಾರೀಕಿಂದ ನಾನು ಡ್ಯೂಟಿ ಮಾಡೋವಂಥ ವೀಡಿಯೋಸ್ಗಳು ಬರುತ್ತೆ ನಿಮಗೆ. ಸೊ 15 ದಿವಸ ಬಂದು ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ ಬಂದು ಇನ್ನು 15 ದಿನ ಬಂದು ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥ ಒಂದಷ್ಟು ವೀಡಿಯೋಸ್ ಬರುತ್ತೆ. ಓಕೆನಾ? ಸೊ ಮತ್ತೆ ಇನ್ನೊಂದೇನು ಅಪ್ಡೇಟ್ ಕೊಡಬೇಕಿತ್ತು ಊಬರ್ದು. ಸೊ ಅಪ್ಡೇಟ್ ನಾನು ನಿಮಗೆ 15ನೇ ತಾರೀಕಿಗೆ ಕೊಡ್ತೀನಿ ನಾನು. ಓಕೆನಾ? ಡ್ಯೂಟಿ ಯಾವಾಗ ಮಾಡ್ತೀನಿ ಅವಾಗ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ವಾಯ್ಸ್ ಸ್ವಲ್ಪ ಇಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸು. ಅದ್ರ ಜೊತೆ ಈಗ ನಾನು ಮಾತಾಡ್ತಿರೋ ಜೊತೆಗೆ ಆ ಸೌಂಡು ಬರ್ತಾ ಇರುತ್ತೆ. ಸೊ ನೋಡೋಣ. ಸುಮಾರು ಜನ ಕೇಳ್ತಾ ಇದ್ರಿ ನಿಮ್ಮ ಬಗ್ಗೆ ಹೇಳಿ ಸರ್, ನಿಮ್ಮ ಹುಟ್ಟಿ ಬೆಳೆದ ಜಾಗ ಯಾವುದು, ಅದೇ ತೋರಿಸಿ, ನಿಮ್ಮ ಬಗ್ಗೆ ಹೇಳಿ ಅಂತ. ಸೊ ಮೈಸೂರಿಗೆ ಹೆಂಗಿದ್ರು ಹೋಗ್ತಾ ಇದ್ದೀನಿ. ಸೊ ಹಂಗೆ ನಾನು ಹುಟ್ಟಿ ಬೆಳೆದಂಥ ಮನೆ ಮತ್ತು ನಾವು ಸಿಟಿಲಿ ಮೈಸೂರಲ್ಲಿ ಯಾವ ಥರ ಎಲ್ಲ ಓಡಾಡ್ತಿದ್ವಿ ಅನ್ನೋದನ್ನ ನಿಮ್ಗೆ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಆಯಿತಾ? ಸ್ನೇಹಿತರೆ, ನಾನು ಬಂದಿರೋದು 11:30 ಟ್ರೈನ್ ಇರೋದು. ಸೊ ಆಲ್ರೆಡಿ ಇಲ್ಲಿ ಟ್ರೈನ್ ಬಂದಿತ್ತು ನೋಡಿ, ಇದೇ ಟ್ರೈನು. ಸೊ 11:30ಗೆ ಟ್ರೈನ್ ಇರೋದು. ಸೊ 11:30ಗೆ ಹೊರಟ್ರೆ ಇಲ್ಲಿಂದ ಬೆಂಗಳೂರಿಂದ ಆಲ್ಮೋಸ್ಟ್ 1-1:15 ಮೈಸೂರಲ್ಲಿ ಇರ್ತೀವಿ. ಸೊ ಮೈಸೂರಲ್ಲಿ ಸಿಗೋಣ ಸ್ನೇಹಿತರೆ, ಆಯ್ತಾ? ಟ್ರೈನಲ್ಲಿ ಬಂದು ಮೈಸೂರಿಗೆ ಬಂದಾಯಿತು. ಈಗ ಟೈಮ್ ಬಂದು 2:20, 2:15 ಬಂದಿದ್ದಾನೆ. ನೀವು ಈಚೆ ಬಂದೆ ಇವಾಗ. ಸೊ ಈ ಪ್ರೀಪೇಡ್ ಆಟೋ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಬನ್ನಿ ಹೋಗೋಣ. ಸುಮಾರು ಜನ ಕೇಳ್ತಾ ಇದ್ರಿ ನೀವು ಹುಟ್ಟಿದ ಮನೆ ತೋರಿಸಿ, ನಿಮ್ಮ ಬಗ್ಗೆ ಹೇಳಿನೇ ಸುಮಾರು ಜನ ಕೇಳ್ತಾ ಇದ್ರಲ್ಲ. ಸೊ ಮೈಸೂರು ಬಂದಿದ್ದೆ. ಸೊ ನಿಮ್ಗೆಲ್ಲರಿಗೂ ನಾನು ಹುಟ್ಟಿ ಬೆಳೆದಂಥ ಮನೆ, ಸುಮಾರು ವರ್ಷ ಇದ್ದಿದ್ದು ಈ ಮನೇಲೆ ನಾವು. ಸೊ ಸುಮಾರು ಜನ ಹೇಳೋದು ನಂಬ್ತಿರಲಿಲ್ಲ. ಸೊ ಆ ಮನೆ ತೋರ್ಸೋಣ ಅಂತ ಬಂದೆ. ಸೊ ನನಗೆ ಒಂಥರ ಬಂದ್ಬಿಟ್ಟು ನನಗೆ ಬೇಜಾರಾಗೋಯ್ತು. ನಾವು ಹುಟ್ಟಿ ಬೆಳೆದಿರೋ ಮನೆ ಆ ಥರ ಇದೆ ನೋಡ್ಬಿಟ್ಟು ನನಗೆ ಬೇಜಾರಾಗೋಯ್ತು. ಏನು ಮಾಡೋಕ್ಕಾಗಲ್ಲ. ಒಳಗಡೆ ತೋರ್ಸೋಣ ಅಂತ ಅಂದರೆ ಒಳಗಡೆ ತೋರ್ಸೋದಕ್ಕೆ ಕೀ ಇಲ್ಲ. ಏನಕ್ಕಂದರೆ ನಾವು ಬಾಡಿಗೆಗೆ ಇದ್ದಿದ್ದು ಈ ಮನೇಲಿ ನಾವು ಚಿಕ್ಕವರಿಂದ. ತೋರಿಸ್ತೀನಿ, ಆದಷ್ಟು ಈಚೆಯನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಓಕೆನಾ? ಇನ್ನೂ ನಿಮ್ಗೆ ಕಾಣಿಸ್ತಿರ್ಬೋದು, ಇವಾಗ ಕಾಣಿಸ್ತಿದೆಯಲ್ಲ ಇವಾಗ ಇದೇ ಮನೆ, ಆಯಿತಾ? ಇದೇ ಮನೇಲಿ ಇದ್ದಿದ್ದು. ಅವಾಗಿಂದನೂ ನಾವು ಚಿಕ್ಕ ಏಜಿಂದನೂ ಇಲ್ಲೇ ಇದ್ದಿದ್ದು ನಾವು, ಆಯಿತಾ? ಇದು ಸ್ವಲ್ಪ ಇವಾಗ ಪಾಳು ಬಿದ್ದುಬಿಟ್ಟಿದೆ ಮನೆ ಅಷ್ಟೇ. ಇದೇ ಮನೆ. ಇಲ್ಲಿ ಈ ಮನೆ ಬಾಗಿಲು ತೋರಿಸ್ಬೋದಿತ್ತು ಕೀ ಇದ್ದಿದ್ರೆ, ಕೀ ಇಲ್ಲ. ಅದು ಏನೋ ಸ್ವಲ್ಪ ಗಲಾಟೆ ಆಗ್ಬಿಟ್ಟು ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೀವು ಮನೆ ಇದು ಜಾಗದ ಪ್ರಾಪರ್ಟಿ ಓನರು ಏನೋ ಕೇಸ್ ನಡೀತಿದೆ ಅಂತೆ. ಸೊ ಅದಕ್ಕೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಒಳಗಡೆ ತೋರಿಸಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ತೋರಿಸ್ಬೋದಿತ್ತು. ಬೀಗ ಹಾಕಿದ್ದಾರೆ.
ಆದಷ್ಟು ಟ್ರೈ ಮಾಡ್ತೀನಿ. ಇಲ್ಲೇ ಬಾಗಿಲು ಸಂದಿಲ್ಲಿ ತೋರಿಸೋ ಟ್ರೈ ಮಾಡ್ತೀನಿ. ಒಳಗಡೆ ಸ್ವಲ್ಪ ಕಾಣ್ಬೋದು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಒಳಗಡೆ ನಿಮಗೆ ಕಾಣಿಸ್ತಿರ್ಬೋದು. ಅಲ್ಲಿ ಮುಂದ್ಗಡೆ ಒಂದು ಬಾಗಿಲು ಕಾಣಿಸ್ತಿದೆಯಲ್ಲ, ಈ ಬಾಗಿಲು ಇದು ಬಂದು ಒಳಗಡೆ ಹಾಲ್ಗೆ ಕನೆಕ್ಟ್ ಆಗೋವಂಥ ಬಾಗಿಲು ಆಯಿತಾ. ಸೊ ನಾವು ನಮ್ಮ ಅಮ್ಮ ಇದ್ದಿದ್ದು ನೆನಪುಗಳು, ನಾವು ಚಿಕ್ಕವರಿಂದ ಆಲ್ಮೋಸ್ಟು ನಾನು ಕಾಲೇಜ್ ITI ಮುಗಿಸೋವರೆಗೂ ಇದೇ ಮನೇಲಿ ಇದ್ದಿದ್ದು ನಾವು. ಏನಪ್ಪ ಅಲ್ಲಿ ಇಲ್ಲಿ ಅಂತಂದರೆ ಕರೆಂಟ್ ಇರಲಿಲ್ಲ. ನಾವು ಹುಟ್ಟಾಗಿಂದ ನಂಗೆ ಕರೆಂಟೇ ಇರಲಿಲ್ಲ. ಸೀಮೆಣ್ಣೆ ದೀಪದಲ್ಲಿ ನಾವೆಲ್ಲ ಇರ್ತಿದ್ದು. ಇದು ಮರ ಹಿಂದ್ಗಡೆ ಒಂದು ಮರ ಕಾಣಿಸ್ತಿರ್ಬೋದು ನಿಮಗೆ, ಅದು ಬಟರ್ ಫ್ರೂಟ್ ಅಂತ ಇದು ಬರುತ್ತೆ, ಫ್ರೂಟ್ ಬರುತ್ತಲ್ಲ ಬಟರ್ ಫ್ರೂಟ್ ಅಂತ. ಸೊ ಆ ಮರ ಇದು ನಾನೇ ನೆಟ್ಟಿದ್ದಿದ್ದು, ನಾನು ನಮ್ಮಮ್ಮ ಸೇರಿ ಅದನ್ನು ಗಿಡ ಹಾಕಿದ್ದಿದ್ದು. ಸೊ ಅದು ಮರ ನೋಡಿ ಯಾವ ಥರ ಬೀಳ್ದು ಯಾವ ಥರ ಕಾಣಿಸ್ತೈತೆ ಅಂತ. ಎಲ್ಲ ಫುಲ್ ಪಾಳು ಬಿದ್ದು ಒಂಥರ ಆಗ್ಬಿಟ್ಟೈತಿ ಗೋಡೆಗಳು. ಅಂದರೆ ಇಲ್ಲಿ ಓಡಾಡಿದ್ದು ಇದೇ ಗಲ್ಲಿ, ಇದು ತೋರಿಸೋ ಒಂದ್ಸಲ ಗಲ್ಲಿ ಯಾವ ಥರ ಆ ಕಡೆ ಸಾಕಡೆ. ಇದು ಗಲ್ಲಿ ಮುಂಚೆ ಇದು ಈ ಥರ ಇರಲಿಲ್ಲ ಅವಾಗ. ಇಲ್ಲೆಲ್ಲ ರೋಡೆಲ್ಲ ಬಂದು ಫುಲ್ಲು ಕಲ್ಲಿತ್ತು ಅವಾಗ, ಕಲ್ಲು ಥರ ಇತ್ತು. ಇವಾಗ ಸ್ವಲ್ಪ ಸಿಮೆಂಟ್ ರೋಡ್ ಥರ ಮಾಡೋದು ಅಷ್ಟೇ. ಮುಂಚೆಲ್ಲ ಕಲ್ಲಿತ್ತು. ನಾವೆಲ್ಲ ಹುಡುಗರು ಸೇರ್ಕೊಂಡು ಇಲ್ಲೇ ಒಂದು 2-3 ಜನ ಹುಡುಗರು ಇದ್ದರು ಆಯಿತಾ. ಇಲ್ಲಪ್ಪ ಇದೊಂದು ಮನೆ ಕಾಣಿಸುತ್ತೆ ನೋಡಿ ಇಲ್ಲಿ. ಇದು ಮುಖೇಶ್ ಅಂತ ಇದ್ದ, ಮುಖೇಶ್ ಅಂತ ಇದ್ದ. ಮತ್ತು ಇನ್ನೊಂದು ಮನೆ ತೋರಿಸ್ತೀನಿ, ಈ ಮನೇಲಿ ಯಶವಂತ ಇದ್ದ. ಮತ್ತು ಆ ಕಡೆ ಮನೇಲಿ ಇನ್ನೊಬ್ಬ ಜಿತೇಂದ್ರ ಅಂತ ಇದ್ದ ಆಯಿತಾ. ಸೊ ನಾವೆಲ್ಲ ಸೇರ್ಕೊಂಡು ಇಲ್ಲಿ ಕಾಣಿಸಿರ್ಬೋದು, ಇಲ್ಲಿ ಹುಡುಗಿ ಹೋಗ್ತಿದ್ದಲ್ಲ. ಸೊ ಇದೇ ಜಾಗದಲ್ಲಿ ಗಣಪತಿ ಎಲ್ಲ ಕೂರಿಸ್ತಿದ್ವಿ ನಾವು ಆಯಿತಾ. ನಿಮ್ಗೆ ಬೇಕು ಅಂದರೆ ಹಳೆ ಫೋಟೋಸ್ ಬೇಕು ಅಂದರೆ ಹಾಕಿರ್ತೀನಿ ನಾನು, ನೋಡ್ಕೊಳ್ಳಿ ಆಮೇಲೆ. ಸೊ ಈ ಜಾಗದಲ್ಲೇ ನಾವು ಗಣಪತಿ ಎಲ್ಲ ಕೂರಿಸ್ತಿದ್ವಿ. ಒಂದು 4 ವರ್ಷನ 3 ವರ್ಷನ ಕೂರಿಸಿದ್ವಿ ಇಲ್ಲಿ ಗಣಪತಿಗಳನ್ನ. ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಾ ನೀವು, ಇದು ಬಂದು ಮನೆದು ಒಂದು ಸೈಡ್ ಇದೆ ಆಯಿತಾ. ಅಂದರೆ ರೋಡ್ ಸೈಡ್, ಈ ಕಡೆ ರೋಡ್ ತೋರಿಸಿ, ಈ ಕಡೆ ರೋಡ್ ಐತೆ. ರೋಡ್ ಸೈಡಿಂದ ಈ ಕಡೆ ಇಲ್ಲಿ ತನಕ ಪ್ರಾಪರ್ಟಿ ಬಂದು ಇಲ್ಲಿ ತನಕ ಬರುತ್ತೆ ಆಯಿತಾ. ಇದು ಬ್ಯಾಕ್ ಸೈಡು, ಅಂದರೆ ಒಳಗಡೆ ನಮ್ಮ ಮನೆ ಒಳಗಡೆ ಹಾಲಿಂದ ಒಳಗಡೆ ಬಂದರೆ ನಿಮಗೆ 2 ಹಾಲು, ಒಂದು ರೂಮೆಲ್ಲ ಆ ಥರ ಇರುತ್ತೆ, ಅಲ್ಲಿ ಆ ಥರದ ಜಾಗ. ಸೊ ಅದರದ್ದು ನೋಡಿ ಹಿಂದ್ಗಡೆ ಜಾಗ ಎಲ್ಲ ಈ ಥರ ಆಗ್ಬಿಡೈತೆ. ಇದು ಈ ಬಾಕ್ಲೆಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ವಿ ನಾವು. ಹಿಂದೆ ಒಂದು ಬೀರು ಇಕ್ಕಿದ್ವಿ. ಸೊ ಆ ಬೀರು ಎಲ್ಲ ಇವಾಗ ಇರಬೇಕು ಐತೋ ಇಲ್ವೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಇವಾಗ. ಸೊ ಆ ಥರ ಒಳಗೆ ತೋರಿಸ್ತೀನಿ ಕೊಡಿ, ಬೇಡ ನೋಡಿ ಇಲ್ಲಿ ತೋರಿಸ್ತೀನಿ. ಈಗ ನೋಡಿ ಇಲ್ಲಿ ಹೆಂಗಾಗೈತೆ. ಇದೊಂದು ರೂಮು, ಇದ್ರ ಒಳಗಡೆ ಈ ಬಾಗಿಲು ಕಾಣಿಸ್ತಿದೆಯಲ್ಲ, ಈ ಬಾಗಿಲು ಒಳಗಡೆ ಹೋದ್ರೆ ಸೇಮ್ ಸೀದಾ ಅಲ್ಲಿ ಒಳಗಡೆ ಹಾಲ್ಗೆ ಹೋಗುತ್ತೆ. ಹಾಲು ಅಡುಗೆ ಮನೆ, ಅಲ್ಲಿ ದೇವ್ರ ಮನೆ ಎಲ್ಲ ಇದೆ ಇಲ್ಲಿ. ಸೊ ಅಲ್ಲಿಗೆ ಹೋಗ್ತಿತ್ತು. ಇಲ್ಲೆಲ್ಲ ನಾವು ಹಳೆ ಸಾಮಾನುಗಳು ಇಕ್ಕಿದ್ವಿ ನೋಡಿ. ಇಲ್ಲೆಲ್ಲ ಬಾಗಿಲಿದೆ ನೋಡಿ, ಇಲ್ಲಿ ಅದು ಮಂಟಪ, ಇದು ಮರದೆಲ್ಲ ಐತೆ. ಇದೆಲ್ಲ ನಮ್ಮ ತಾತ ಮಾಡ್ತಿದ್ದು ಮರ ಅವರು ಕಾರ್ಪೆಂಟ್ರ್ ಥರ ಮಾಡ್ತಿದ್ರು ನಮ್ಮ ತಾತ ಅವರು ಅವಾಗ ಇಟ್ಟಿದ್ದು ಸಾಮಾನು. ಇದು ನೋಡಿ ಬೀರು, ಮರದ ಬೀರು, ಇದೆಲ್ಲ ಯೂಸ್ ಮಾಡ್ತಿದ್ವಿ ನಮ್ಮ ಅಮ್ಮ ಇದ್ದಾಗ. ಇದು ಒಂದು ಸ್ಟೇರ್ ಕೇಸ್ ಇದೆ, ಇದೇನು ಯೂಸ್ ಮಾಡ್ತಿರಲಿಲ್ಲ ನಾವು. ಮೇಲ್ಗಡೆನೂ ಒಂದು ಫಸ್ಟ್ ಫ್ಲೋರ್ ಥರ ಚಿಕ್ಕದ ಹಳೆ ಮನೆ ಇದು ಆಯಿತಾ. ಫಸ್ಟ್ ಫ್ಲೋರ್ ಥರ ಇತ್ತು, ಇಲ್ಲೇ ಯೂಸ್ ಮಾಡ್ತಿರಲಿಲ್ಲ ನಾವು ಅವಾಗ. ನೋಡಿ ಹೆಂಗಿದೆ ನೋಡಿ ಇದು. ಇವಾಗೆಲ್ಲ ಫುಲ್ಲು ಬಿದ್ದು ಪಾಲು ಬಿದ್ದಾಗಿದೆ ಇದು. ಗೈಸ್ ಇಲ್ಲಿ ಮೇಲ್ಗಡೆ ನಾನು ತೋರಿಸ್ತೀನಿ ನೋಡಿ, ಪಕ್ಕದ ಮನೆ ಇದು. ಆ ಪಕ್ಕದ ಮನೆ ಮೇಲ್ಗಡೆ ನಾನು ತೋರಿಸ್ತೀನಿ ಮನೆ ಹೆಂಗಿತ್ತು ನೋಡಿ. ಇದು ಅಲ್ಲಿ ಈಚೆ ನಾವು ಅಲ್ಲಿಂದ ತೋರಿಸ್ನಲ್ಲ, ಅದು ಈಚೆ ಅದು ಅಲ್ಲಿನ ತೋರಿಸಿದ್ದು ನಿಮ್ಗೆ ಆಗಲೇ. ಸೊ ಅಲ್ಲಿ ಇದು ಎಂಟ್ರೆನ್ಸು. ಒಳಗಡೆ ಬಂದರೆ ನೋಡಿ ಈ ಥರ ಇಲ್ಲಿ ನೀರಿಂದು ತಗಡು ತೊಟ್ಟಿ ಇತ್ತು, ನೀರಿನ ತೊಟ್ಟಿ. ಇಲ್ಲಿ ಬಟ್ಟೆ ಒಗೆಯೋಕ್ಕೆ ಕಲ್ಲು. ಅದು ಮೇಲ್ಗಡೆ ಶೀಟ್ ಇದೆಯಲ್ಲ ಇಲ್ಲಿ, ಅಲ್ಲಿ ಬಚ್ಚಲು ಮನೆ ಸ್ನಾನ ಮಾಡ್ತಿದ್ವಿ ನಾವು ಅಲ್ಲೇ ಆಯಿತಾ. ಇದು ಶೀಟೆಲ್ಲ ಫುಲ್ ಕವರ್ ಆಗಿತ್ತು ಅವಾಗ. ನಾವೇ ಶೀಟೆಲ್ಲ ಹಾಕ್ಕೊಂಡು ಮೇಲ್ಗಡೆ ಅಲ್ಲಿ ಸ್ನಾನ ಮಾಡ್ತಿದ್ದು. ಇದ್ರ ಒಳಗಡೆ ಬಂದರೆ ಇದು ಮನೆ ಬರುತ್ತೆ ನೋಡಿ. ಇಲ್ಲಿ ಈ ಶೀಟ್ ಕೆಳಗಡೆ ಬಂದು ಹಾಲು, ಅಡುಗೆ ಮನೆ, ರೂಮೆಲ್ಲ ಇಲ್ಲೇ ಬರುತ್ತೆ. ಇದು ಮರ ನಾವೇ ಹಾಕಿದ್ದು. ನಮ್ಮಮ್ಮ ಇದ್ದಾಗ ನಾನು ನಮ್ಮಮ್ಮ ಸೇರ್ಕೊಂಡು ಹಾಕಿದ್ದು. ಇಷ್ಟು ಉದ್ದ ಬಂದೈತಿ, ಇವಾಗ ದೊಡ್ಡ ಮರ ಆಗೈತಿ ಇವಾಗ, ಬಟರ್ ಫ್ರೂಟ್ ಮರ. ಮತ್ತು ಅಲ್ಲೂ ಶೀಟ್ ನೋಡಿ, ಇದು ಅರ್ಧ ಶೀಟ್ ಇದೆ, ಇನ್ನು ಅರ್ಧ ಬಂದು ಅಂಚು ಬರುತ್ತಲ್ಲ, ಅಂಚು ಈ ಥರ ಅಂಚಲ್ಲಿ ಇದ್ದಿದ್ದು. ಮಳೆ ಬಂದಾಗೆಲ್ಲ ಫುಲ್ಲು ಸೋರ್ತಿತ್ತು ಮನೆ. ಎಷ್ಟೇ ಕಷ್ಟ ಆದರೂ ನಮ್ಗೆ ಯಾವ ಥರ ಅಂತ ನಮ್ಮಮ್ಮ ಎಲ್ಲಿ ಇದ್ದಾಗಿಂದ ಲೈಟ್ ಇಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಚೆನ್ನಾಗಿ ನೋಡ್ಕೊಂಡವ್ರು ನಮ್ಮಮ್ಮ. ಏನಕ್ಕಂತಂದರೆ ಒಂದು ಅವ್ರಿಗೆ ಊಟ ಇಲ್ಲ ಅಂತ ಅಂದಿದ್ರು, ನಮ್ಗೆ ಫಸ್ಟ್ ಊಟ ಹಾಕ್ಬಿಟ್ಟು ಮಿಕ್ಕಿದ್ರೆ ಊಟ ತಿಂತಿದ್ರು ಅವರು ಆಯಿತಾ. ಒಂದ್ಸಲ ನನಗೆ ಇವಾಗ ನೆನಪಾಗತ್ತೆ, ಅವಾಗೇನೋ ಅಷ್ಟು ಬುದ್ಧಿ ಇರ್ತಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ ನಮಗೆ. ಅವಾಗೇನೋ ಅನಿಸ್ತಿರ್ಲಿಲ್ಲ, ಇವಾಗ ಅದೆಲ್ಲ ನೆನ್ಪು ಮಾಡ್ಕೊಂಡ್ರೆ ಒಂಥರ ಆಗುತ್ತೆ. ಅಂತಂದರೆ ಅದೇ ಅವ್ರಿಗೂ ಊಟ ಇಲ್ಲ ಅಂತಂದ್ರೆ ನಮಗೆ ಊಟ ಕೊಟ್ಬಿಟ್ಟು ಒಂದ್ಸಲ ನಮ್ಮಮ್ಮ ಹೆಂಗಂದರೆ ಬಿಳಿ ಅನ್ನಕ್ಕೆ ನೀರು ಹಾಕೊಂಡು ಕಲ್ಸ್ಕೊಂಡು ತಿಂದಿರೋದು ನೋಡಿದ್ದೀನಿ. ಮತ್ತು ಒಂದು ಚೊಂಬಲ್ಲಿ ನೀರು ಕುಡ್ಬಿಟ್ಟು ಮಲಗಿದ್ದಾರೆ. ನಮಗೂ ಊಟ ಕೊಟ್ಬಿಟ್ಟು ಅವರು ಬರೀ ಒಂದು ಚೊಂಬಲ್ಲಿ ನೀರು ಕುಡಿದು ಮಲಗಿರೋದು, ಆ ಥರ ಎಲ್ಲ ಬೆಳೆಸಿದ್ದಾರೆ ನಮ್ಮನ್ನ. ಸೊ ಅದೊಂಥರ ಬೇಜಾರಾಗುತ್ತೆ. ಏನಕ್ಕಂದರೆ ನಾವು ಹುಟ್ಟು ಬೆಳೆದಂಥ ಮನೆ ಈ ಥರ ಆಗಿರೋದು ತುಂಬಾ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಮಗೂ ಆ ಥರ ಶಕ್ತಿಗಳಿಲ್ಲ. ಆ ಥರ ಏನಾದರೂ ಒಳ್ಳೆ ಸ್ಟೇಜಲ್ಲಿ ಒಳ್ಳೆ ಪೊಸಿಷನಲ್ಲಿ ಇದ್ದು ದುಡ್ಡು ಗಿಡ್ಡು ಚೆನ್ನಾಗಿದ್ದಿದ್ರೆ
ಈ ಜಾಗ ನಿಜವಾಗ್ಲೂ ನಾನು ಚಿಕ್ಕ ವಯಸ್ಸಲ್ಲಿ ಹಂಗೆ ಅಂದ್ಕೊಂಡಿದ್ದೆ. ದೊಡ್ಡನಾದ್ಮೇಲಿಂದ ನನ್ನ ಕೈಲಿ ಆದರೆ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಈ ಜಾಗ ತೊಗೋಬೇಕು, ಜಾಗ ತೊಗೊಂಡು ಇದೇ ಮನೇನ ಸ್ವಲ್ಪ ನಮ್ಮ ಅಮ್ಮ ಇರೋದ್ರಿಂದ ಇದೇ ಮನೇನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿ ಇಲ್ಲೇ ಇರಬೇಕು ಅಂತ ಏನೇನೋ ಕನಸಿತ್ತು ಅವಾಗ ಚಿಕ್ಕ ವಯಸ್ಸಲ್ಲಿ. ಅಷ್ಟೊಂದು ದುಡ್ಡು ಇಲ್ಲ, ಆ ಥರ ಎಲ್ಲ ಆಗಲ್ಲ. ನೋಡೋಣ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗೋದು ಒಂದು ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಏನಂತ ಅನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಆಯಿತಾ.